ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಹಲವು ವರ್ಷಗಳ ಬಳಿಕ ಇಂಡಿ ಒಕ್ಕೂಟ ಒಂದು ಪ್ರಮುಖ ಸಭೆಯನ್ನು ನಡೆಸಿತು. ಆ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಲಾಯಿತು ಅನ್ನೋದನ್ನು ನೋಡಿರ್ತೀರಿ. ಆದರೆ ವಿಷಯ ಅದಲ್ಲ, ಹಂತ ಹಂತವಾಗಿ ಇಂಡಿ ಒಕ್ಕೂಟ ತನ್ನ ಬಲವನ್ನು ಕಳೆದುಕೊಳ್ತಾ ಇದೆ ಅನ್ನೋದು. ಯಾಕಂದರೆ ಈ ಮೀಟಿಂಗ್ಗೆ ಪ್ರಮುಖ ಮಿತ್ರರು ಎನ್ನಿಸಿಕೊಂಡಿರುವವರೇ ಬಂದಿರಲಿಲ್ಲ. ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ರನ್ನ ಬಿಟ್ಟು ಮುಂದಿನ ಸಾಲಲ್ಲಿ ನಿಲ್ತಾ ಇದ್ದವರು ಗೈರಾಗಿದ್ರು. ಇದು ಕೇವಲ ಗೈರಾಗಿರಲಿಲ್ಲ, ಬದಲಾಗಿ ಕಾಂಗ್ರೆಸ್ ಇರೋ ಒಕ್ಕೂಟ ನಮಗೆ ಬೇಡ ಅಂತ ತಿರಸ್ಕರಿಸಿರೋದು. ಯಾವ ಲೆವೆಲ್ಗೆ ಕಿಡಿ ಕಾರ್ತಾ ಇದ್ದಾರೆ ಅಂದರೆ, ಮೀಟಿಂಗು ಮುನ್ನ ದೆಹಲಿಯಲ್ಲಿ ರಾರಾಜಿಸ್ತಾ ಇದ್ದ ಒಂದಷ್ಟು ಪೋಸ್ಟರ್ಗಳೇ ಈ ಹಗೆತನದ ಕಥೆಯನ್ನ ಹೇಳ್ತಾ ಇತ್ತು. ಇನ್ನೊಂದು ಕಡೆ ಈ ಆಂತರಿಕ ಕಿತ್ತಾಟವೇ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದ್ದು, ಈಗ ಇನ್ನೊಂದು ದೊಡ್ಡ ಗೆಲುವು ದಿಢೀರಂತ ಎನ್ಡಿಎಗೆ ಸಿಕ್ಕಿದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಾಲದಲ್ಲಿ ದೇಶದಲ್ಲಿ ಇದ್ದ ದೊಡ್ಡ ಹಾಗೂ ಬಲಿಷ್ಠ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರ. ನೆಹರೂರಿಂದ ಇಂದಿರಾ ಗಾಂಧಿ ಅವಧಿಯಲ್ಲಿ ಅತ್ಯಂತ ಸ್ಟ್ರಾಂಗ್ ಎನಿಸಿಕೊಂಡಿದ್ದ ಪಕ್ಷದ ವಿರುದ್ಧ ರಾಜಕೀಯವಾಗಿ ತೊಡೆ ತಟ್ಟೋದಕ್ಕೂ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಇತ್ತು. ಕಾರಣ ಏನಂದ್ರೆ, ಎಷ್ಟೇ ಸರ್ಕಸ್ ಮಾಡಿದ್ರೂ ದೇಶದ ಜನರನ್ನ ಗಾಂಧಿ ಫ್ಯಾಮಿಲಿ ಹಿಡಿದಿಟ್ಟುಕೊಂಡಿದೆ. ಅಂತಿಮವಾಗಿ ಅವರ ಕಾಲ್ಬುಡಕ್ಕೆ ಬರೋ ಸಿಚುವೇಶನ್ ಬರುತ್ತೇನೋ ಅನ್ನೋ ಭಯ. ಆದರೆ ಹಂತ ಹಂತವಾಗಿ ಇಳಿಕೆ ಕಾಣ್ತಾ ಬಂದ ಕಾಂಗ್ರೆಸ್ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಭಾರತೀಯರೇ ಸಾಕ್ಷಿ. ಚುನಾವಣೆಯಲ್ಲಿ ಸೋಲು ಗೆಲುವು ಅನ್ನೋದು ಸಾಂದರ್ಭಿಕ, ಅದರ ಬಗ್ಗೆ ವಿಮರ್ಶೆಗಳಿಲ್ಲ. ಆದರೆ ಕಾಂಗ್ರೆಸ್ ಕಳೆದುಕೊಂಡಿರೋದು ನಂಬಿಕೆ, ಮತ್ತೆ ಯಾವತ್ತೂ ಗಳಿಸಲು ಸಾಧ್ಯವಾಗದ ಭರವಸೆ ಅನ್ನೋದನ್ನ ಮಿತ್ರರು ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಬಂಗಾಳ ಹಾಗೂ ಅದರ ಜೊತೆಗೆ 4 ರಾಜ್ಯಗಳ ಚುನಾವಣೆ ಬಳಿಕ ವಿಪಕ್ಷಗಳು ಇದುವರೆಗೂ ಕೇಂದ್ರ ಸರ್ಕಾರವನ್ನ ಬಲವಾಗಿ ವಿರೋಧಿಸೋದಕ್ಕೆ ಆಗಿರಲಿಲ್ಲ. ಈ ಮಧ್ಯೆ ಕಾಕ್ರೋಚ್ ಜನತಾ ಪಾರ್ಟಿ ಸ್ವಲ್ಪ ಸದ್ದು ಮಾಡಿತು, ಅದು ಇನ್ನೊಂದು ಕತೆ. ಆದರೆ ಕಳೆದ ಸಲದಂತೆ ಇವಿಎಂ ಮೇಲೆ SIR ವಿರುದ್ಧ ಆರೋಪಿಸೋದು ಮತ್ತೆ ಅದು ಬ್ಯಾಕ್ ಫೈರ್ ಆಗೋ ಬೆಳವಣಿಗೆಗಳು ಸದ್ಯದ ಮಟ್ಟಿಗೆ ನಡೆದಿರಲಿಲ್ಲ. ಈಗ ಡಿಲಿಮಿಟೇಷನ್ ಅಂತ ಬಿಲ್ ಅನ್ನ ಮತ್ತೆ ತರೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರೋ ಹೊತ್ತಲ್ಲಿ ಅದನ್ನ ತಡೆಯೋದಕ್ಕೆ ಒಂದು ಪ್ಲಾನ್ ಬೇಕಿತ್ತು, ಬಲ ಪ್ರದರ್ಶನ ಮಾಡಬೇಕಿತ್ತು, ಮತ್ತೆ ಎಲ್ಲರನ್ನೂ ಒಗ್ಗೂಡಿಸಿ ಒಟ್ಟಿಗೆ ಅಡ್ಡಗಾಲು ಹಾಕೋದಕ್ಕೆ ಪ್ರೇರೇಪಿಸಬೇಕಿತ್ತು. ಅದೇ ಕಾರಣಕ್ಕೆ ಮಹತ್ವದ ಮೀಟಿಂಗ್ ಅನ್ನ ಆಯೋಜನೆ ಮಾಡಿಕೊಂಡಿದ್ರು. ಅದಕ್ಕೆ ಕೇವಲ ಪ್ರಮುಖ ಮಿತ್ರರು ಮಾತ್ರವಲ್ಲದೆ ವಿಪಕ್ಷದಲ್ಲಿರೋ ಚಿಕ್ಕ ಚಿಕ್ಕ ಪಕ್ಷಗಳನ್ನು ಸೇರಿ ಸುಮಾರು 23 ಪಕ್ಷಗಳಿಗೆ ಕರೆಯನ್ನ ಕೊಟ್ಟಿದ್ರು. ಇದರಲ್ಲಿ ಎಷ್ಟು ಜನ ಬಂದ್ರೋ ಬಿಟ್ರೋ ಗೊತ್ತಿಲ್ಲ, ಆದ್ರೆ ಇಂಡಿ ಒಕ್ಕೂಟ ಅಂದ ತಕ್ಷಣ ಮೊದಲ ಸಾಲಲ್ಲಿ ಕಾಣಿಸ್ತಾ ಇದ್ರಲ್ವಾ, ಅವರಲ್ಲಿ ಪ್ರಮುಖರು ರಾಹುಲ್ ಗಾಂಧಿ ರಾಜಕೀಯವನ್ನ ಹೆಡ್ಲೈನ್ ಮಾಡಿಬಿಟ್ಟಿದ್ದಾರೆ. ಈ ಮೀಟಿಂಗು ಮುನ್ನವೇ ದೆಹಲಿಯ ಅಶೋಕ ರೋಡ್ನಲ್ಲಿ ಒಂದಷ್ಟು ಬ್ಯಾನರ್ಗಳು ದಿಢೀರಂತ ಪ್ರತ್ಯಕ್ಷವಾಗಿದ್ವು. ಅದರಲ್ಲಿ ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್, ಪಂಜಾಬ್ ಸಿಎಂ ಭಗವಂತ್ ಮಾನ್, ಉದಯನಿಧಿ ಸ್ಟಾಲಿನ್ ಹೀಗೆ ಪ್ರಮುಖ ಮಿತ್ರರ ಫೋಟೋ ಇರೋ ಪ್ರತ್ಯೇಕ ಬೋರ್ಡ್ಗಳು ರಾರಾಜಿಸಿದ್ವು. ಎಲ್ಲಾ ಬೋರ್ಡ್ನಲ್ಲೂ ರಾಹುಲ್ ಗಾಂಧಿಯ ಸಣ್ಣ ಗಾತ್ರದ ಫೋಟೋ ಫಿಕ್ಸ್ ಆಗಿದ್ರೆ, ಒಂದೊಂದು ಬೋರ್ಡ್ನಲ್ಲೂ ಒಬ್ಬೊಬ್ಬ ಮಿತ್ರ ನಾಯಕನ ದೊಡ್ಡ ಫೋಟೋ ರಾರಾಜಿಸ್ತಾ ಇತ್ತು. ಇದರ ಜೊತೆಗೆ ಒಂದೊಂದು ಸಾಲಿನ ಸ್ಟೇಟ್ಮೆಂಟ್ ಕೂಡ ಇತ್ತು. ಏನಪ್ಪಾ ಈ ಸ್ಟೇಟ್ಮೆಂಟ್ ಅಂತ ನೋಡಿದ್ರೆ, ಕೆಲವರು ಅಪ್ಪಿತಪ್ಪಿಯೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅಂತಿದ್ರೆ, ಇನ್ನೊಬ್ರು ರಾಹುಲ್ ಗಾಂಧಿಗೆ ಇಂಡಿ ಒಕ್ಕೂಟವನ್ನ ಮುನ್ನಡೆಸೋದಕ್ಕೆ ಆಗದೇ ಇದ್ರೆ ಹೇಳಿ, ನಾನು ಮುನ್ನಡೆಸ್ತೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಮೇಲೆ ವಿಶ್ವಾಸ ಇರಿಸೋದಕ್ಕೆ ಸಾಧ್ಯವೇ ಇಲ್ಲ, ಕಾಂಗ್ರೆಸ್ ತಮ್ಮ ಬೆಳೆಯನ್ನ ಬೇಯಿಸಿಕೊಂಡು ನಂತರ ಬಿಟ್ಟು ಬಿಡುತ್ತೆ, ಹೀಗೆ ಖಾರವಾದ ಮಾತುಗಳಿಂದ ತಿವಿಯೋ ಕೆಲಸವನ್ನ ಆ ಪೋಸ್ಟರ್ ಮೂಲಕ ಮಾಡಿದ್ರು. ಅಲ್ಲಿಗೆ ಪ್ರಮುಖ ಮಿತ್ರರ ಪೈಕಿ ಮಮತಾ ನಡೆ ಏನು ಅನ್ನೋದು ಕೂಡ ಸ್ಪಷ್ಟವಂತಾಗಿತ್ತು. ಆದರೆ ಟ್ವಿಸ್ಟ್ ಏನಂದ್ರೆ, ಈ ರೀತಿ ಪೋಸ್ಟರ್ಗಳ ಮಧ್ಯೆಯೂ ಅವರು ಇಂಡಿ ಒಕ್ಕೂಟದ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅನ್ನೋದು. ಇನ್ನು ದೆಹಲಿ ಎಲೆಕ್ಷನ್ ಟೈಮ್ನಲ್ಲೇ ಕೇಜ್ರಿವಾಲ್ ಕಾಂಗ್ರೆಸ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಮಿತ್ರರಿಗೆ ಕಾಂಗ್ರೆಸ್ ಬೇಡವಾಗಿದೆ. ತಮಿಳುನಾಡಿನಲ್ಲಿ ಏನಾಯ್ತು ಅನ್ನೋದು ಗೊತ್ತೇ ಇದೆ. 20 ವರ್ಷಗಳ ಮೈತ್ರಿಗೆ ಹೇಳದೆ ಕೇಳದೆ ಬ್ರೇಕ್ ಹಾಕಿ ಕಾಂಗ್ರೆಸ್ ಓಡಿದ್ದೆ ತಡ DMK ಆಜನ್ಮ ವೈರಿಯಂತೆ ಪರಿಗಣಿಸ್ತಾ ಇದೆ. ಇವರೆಲ್ಲ ಈಗ ಪೋಸ್ಟರ್ ಬೋರ್ಡ್ಗಳನ್ನ ಹಾಕಿ ತಮ್ಮ ಮನದಾಳದ ಆಕ್ರೋಶವನ್ನ ರಾಜಧಾನಿಯ ಪ್ರತಿ ಜನರು ಹಾಗೂ ಮಾಧ್ಯಮಗಳ ಮೂಲಕ ಪ್ರತಿ ಭಾರತೀಯನು ನೋಡುವಂತೆ ಮಾಡಿಬಿಟ್ರು. ಇದು ಒಕ್ಕೂಟದ ಮೀಟಿಂಗ್ ಮಹತ್ವವನ್ನೇ ಪೀಸ್ ಮಾಡಿ ಹಾಕುವಂತಾಯ್ತು. ಮೀಟಿಂಗು ಮೊದಲೇ ಇಂಡಿ ಒಕ್ಕೂಟ ಚಿಂದಿ ಆದಂತಾಗಿತ್ತು. ಇನ್ನು ಅದ್ಯಾವ ನಿರ್ಧಾರ ಕೈಗೊಂಡ್ರೆ ಏನು ಬಂತು ಪ್ರಯೋಜನ ಅನ್ನೋ ರೀತಿ ಎನಿಸ್ಕೊಳ್ತಾ ಇದೆ. ಅಲ್ಲಿಗೆ ಇನ್ನು ಕೆಲ ಸಮಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಆಟಗಳು ಸರಾಗವಾಗಿ ನಡೆಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈಗ ಯಾಕೆ ಇವರೆಲ್ಲ ಈ ಪಾರ್ಟಿ ರೆಬೆಲ್ ಆಗಿದ್ದಾರೆ ಅನ್ನೋದಕ್ಕೂ ಕೂಡ ಸ್ಪಷ್ಟ ಉದಾಹರಣೆಗಳು ಸಿಗ್ತಾ ಇವೆ. ಅದು ಕಾಂಗ್ರೆಸ್ ಸಮಸ್ಯೆಗೆ ಇವರೆಲ್ಲರೂ ಬೇಕಾಗಿದ್ರು, ಆದರೆ ಇವರ ಸಮಸ್ಯೆಗಳಿಗೆ ಕಾಂಗ್ರೆಸ್ ಬರೋದಿಲ್ಲ ಅನ್ನೋ ರೀತಿ ವಾತಾವರಣ ನಿರ್ಮಾಣ ಆಗಿರೋದು. PM ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಕೇಜ್ರಿವಾಲ್ ಹಾಗೂ ಮಮತಾರನ್ನ ಕಾಂಗ್ರೆಸ್ ಸುಧಾರಿಸೋದು ಸುಲಭದ ಕೆಲಸ ಅಲ್ಲ. ಏನೇ ಮಾಡೋದಕ್ಕೆ ಹೋದರೂ ಒಂದಲ್ಲ ಒಂದು ರೀತಿ ಅಡ್ಡಗಾಲು ಹಾಕಿ ಆಗಾಗ ಸವಾಲ್ ಹಾಕ್ತಾರೆ ಅನ್ನೋದನ್ನ ಒಪ್ಪಬಹುದು. ಆದರೆ DMK ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದ್ದು ಅಕ್ಷರಶಃ ದ್ರೋಹ ಎನಿಸ್ಕೊಳ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಎಂಥ ಸಿಲ್ಲಿ ವಿಚಾರಗಳನ್ನು ಎತ್ತಿ ಹೋರಾಟ ಮಾಡಿದ್ರು ಮರು ಮಾತನಾಡದೆ ಅದೆಲ್ಲದಕ್ಕೂ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದಿದ್ದೆ DMK.
ಅದು ಯಾವ ಲೆವೆಲ್ನ ಆಂಟಿ ಇಂಡಿಯನ್ ವಿಚಾರ ಆದರೂ ಕಾಂಗ್ರೆಸ್ ಹೇಳಿದ್ಮೇಲೆ ಫೈನಲ್ ಅನ್ನೋ ರೀತಿ ಬೆಂಬಲವನ್ನ ಕೊಟ್ಕೊಂಡು ಬರ್ತಾ ಇದ್ರು. ಆದ್ರೆ ಅವರಿಗೆ ಕಷ್ಟ ಬಂದಾಗ ಮಾತ್ರ ಜೊತೆ ನಿಲ್ಲದೆ ಓಡಿಬಿಟ್ರು. ಈ ಆಂತರಿಕ ಕಚ್ಚಾಟಗಳ ನಡುವೆ ಅತ್ತ NDAಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ. ಬಂಗಾಳದಲ್ಲಿ TMC ಪರಿಸ್ಥಿತಿ ಏನಾಗಿದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ವಿಧಾನಸಭೆಯಲ್ಲಿ ಒಂದು ರೀತಿ ಹೊಡೆತ ಬೀಳ್ತಾ ಇದ್ರೆ ಲೋಕಸಭೆಯಲ್ಲೂ ಕೂಡ ಮಮತಾಗೆ ದೊಡ್ಡ ದೊಡ್ಡ ಹೊಡೆತಗಳು ಬಿದ್ದಿವೆ. ಸುಮಾರು 20 TMC ಎಂಪಿಗಳು ಹೊರಬರೋದು ಕನ್ಫರ್ಮ್ ಆಗಿದ್ದು NDAಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಪಕ್ಷದಿಂದ ಹೊರಗಿದ್ದು ಪ್ರತ್ಯೇಕ ಪಡೆಯಂತೆ ಗುರುತಿಸಿಕೊಂಡು NDAಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಮೂಲಕ NDA ಲೆಕ್ಕ 293 ಇದ್ದಿದ್ದು ಈಗ 313ಕ್ಕೆ ಏರಿಕೆಯಾಗಿದೆ. ಇಷ್ಟು ವರ್ಷಗಳ ಕಾಲ ಎಲೆಕ್ಷನ್ಗೂ ಮುನ್ನ 300-400 ಅಂತ ಟಾರ್ಗೆಟ್ ಇಟ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಮಧ್ಯ ಅವಧಿಯಲ್ಲೇ ಗೋಲ್ ರೀಚ್ ಆಗ್ಬಿಟ್ಟಿದೆ. ಇನ್ನು ಮುಂದೆ NDA ಪಾಸ್ ಮಾಡೋ ಬಿಲ್ಗಳನ್ನ ತಡೆಯೋದು ಕಷ್ಟ ಆಗುತ್ತೆ. ಈ 20 ಜನರ ಬೆಂಬಲ ಮಾತ್ರವಲ್ಲದೆ DMK ಕೂಡ ಈಗ ಕಾಂಗ್ರೆಸ್ ವಿರುದ್ಧ ನಿಂತಿದೆ. ಅವರು ಎಲ್ಲಾ ಬಿಲ್ಗೂ ಸಪೋರ್ಟ್ ಮಾಡಬೇಕು ಅಂತಲೇನೂ ಇಲ್ಲ. ಕೊನೆ ಪಕ್ಷ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿಬಿಟ್ಟು ಹೊರ ನಡೆದರೂ ಸಾಕು NDA ಹಾದಿ ಸುಗಮ ಆಗುತ್ತೆ. ಸದ್ಯ ಲೋಕಸಭೆ ವಿಷಯದಲ್ಲಿ ಚರ್ಚೆ ಆಗ್ತಾ ಇರೋದು ಡಿಲಿಮಿಟೇಷನ್ ಬಿಲ್. ಮತ್ತೊಮ್ಮೆ ಅದನ್ನ ಮಂಡಿಸೋದಕ್ಕೆ NDA ರೆಡಿ ಆಗಿರೋ ಹೊತ್ತಲ್ಲಿ ಈ ಶುಭ ಶಕುನಗಳು ಅವರ ಪಾಲಿಗೆ ನಡೀತಾ ಇದೆ. ಅಚ್ಚರಿ ಏನಂದ್ರೆ ಸ್ಟಾಲಿನ್ ಕೂಡ ತಮಿಳುನಾಡಿಗೆ ಪೂರಕವಾಗಿದೆ ಅಂದ್ರೆ ಖಂಡಿತ ಈ ಬಿಲ್ಗೆ ಬೆಂಬಲ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಇದು ಪರೋಕ್ಷವಾಗಿ ನಮ್ಮ ಕಡೆಯಿಂದ ಸಪೋರ್ಟ್ ಇದೆ ಅನ್ನೋದನ್ನ ಹೇಳಿದಂತಿದೆ. ಆದ್ರಿಂದ ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆ ಆಯಿತು ಅಂದ್ರೆ ವೋಟಿಂಗ್ಗೆ ಬಿದ್ದಾಗ ಸುಲಭವಾಗಿ ಪಾಸ್ ಆಗೋ ಸಾಧ್ಯತೆಗಳಿವೆ. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ BJP ಬಂಪರ್ ಬಾರಿಸಿದೆ. ಅಲ್ಲೂ ಬಹುಮತ ಇರೋದ್ರಿಂದ ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭೆಗೆ ಬಂತು ಅಂದ್ರೆ ಅದು ಪಾಸ್ ಆದ ಲೆಕ್ಕವೇ. ಡಿಲಿಮಿಟೇಷನ್ ಬೆನ್ನ ಹಿಂದೆಯೇ ಮಹಿಳಾ ಮೀಸಲಾತಿ ಕೂಡ ಜಾರಿ ಆಗೋದ್ರಿಂದ ಈ ಅವಧಿ BJP ಹಾಗೂ NDA ಪಾಲಿಗೆ ಅತ್ಯಂತ ಮಹತ್ವದ್ದು ಅಂತ ಅನ್ನಿಸ್ಕೊಳ್ತಾ ಇದೆ. ಪಾಸಿಟಿವ್ ಅಲೆ ಹೆಚ್ಚಾಗೋ ಸಾಧ್ಯತೆ ಇದೆ. ಈ ನಂಬರ್ ಗೇಮ್ನಲ್ಲಿ ಮುಂದೆ ಸಾಗಿರೋದು ಮುಂದೆ ಬರಲಿರೋ ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡೋದಕ್ಕೂ ಕೂಡ ಸಹಕಾರಿಯಾಗಿದೆ. 2047ರ ವಿಕಸಿತ ಭಾರತದ ಗುರಿ ಇಟ್ಕೊಂಡಿರೋ ಮೋದಿ ಸರ್ಕಾರ ಇಂತಿಂತ ಅವಧಿಯಲ್ಲಿ ಇಂತಿಂತ ಬಿಲ್ಗಳನ್ನ ಪಾಸ್ ಮಾಡಲೇಬೇಕು, ಇಂತಿಷ್ಟು ವರ್ಷದಲ್ಲಿ ಅದರ ಇಂಪ್ಯಾಕ್ಟ್ ಕಣ್ಣಿಗೆ ಕಾಣಿಸುವಂತೆ ಇರಬೇಕು ಅನ್ನೋ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಪ್ರತಿ ಸೆಷನ್ನಲ್ಲೂ ಬಿಲ್ಗಳಿಗೆ ಅಡ್ಡಗಾಲು ಬಿದ್ದು ಅದು ಮುಂದೂಡೋ ಕೆಲಸ ಆಯಿತು ಅಂದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಹೋಗುತ್ತೆ. ಈ ದೃಷ್ಟಿಯಲ್ಲಿ ಈ 20 ಎಂಪಿಗಳ ಬೆಂಬಲ ಗೇಮ್ ಚೇಂಜರ್ ಎನ್ನಿಸ್ಕೊಳ್ತಾ ಇದೆ. ಅಲ್ಲದೆ ಈಗ ಯಾವುದಾದ್ರೂ ವಿಚಾರದ ಕುರಿತು ಚರ್ಚೆ ಬಂದಾಗ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋ ತಂತ್ರಕ್ಕೂ ಕೂಡ ಹೊಡೆತ ಬಿದ್ದಂತಾಗಿದೆ. DMK ಎಂಪಿಗಳು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಮಾತಾಡೋದಿಲ್ಲ. ಈ 20 ಎಂಪಿಗಳು NDA ಪರವಾಗಿ ನಿಲ್ತಾರೆ. ಆದ್ರಿಂದ ವಿರುದ್ಧ ದನಿ ಏರಿಸುವವರ ಪ್ರಮಾಣ ಕಡಿಮೆ ಆಗೋದು ಕೂಡ ಪಾಸಿಟಿವ್ ಎನ್ನಿಸ್ಕೊಳ್ತಾ ಇದೆ. ಒಟ್ನಲ್ಲಿ ಕೇಂದ್ರ ರಾಜಕೀಯದಲ್ಲಿ BJP ನೇತೃತ್ವದ NDA ಮುನ್ನಡೆ ಸಾಧಿಸ್ತಾ ಇದ್ರೆ ಆಂತರಿಕ ವಿಚಾರಗಳಿಂದ ಇಂಡಿ ಒಕ್ಕೂಟ ಸೊರಗ್ತಾ ಇದೆ. ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ಒಕ್ಕೂಟವನ್ನ ಬಲಪಡಿಸುವುದರ ಜೊತೆಗೆ ಜನರನ್ನ ಕೂಡ ಸೆಳೆಯುವಂತ ಒಂದು ಗಂಭೀರ ಸಮಸ್ಯೆಯನ್ನ ಬೆಳಕಿಗೆ ತಂದು NDAಗೆ ಸವಾಲ್ ಹಾಕಿದ್ರೆ ರಾಹುಲ್ ಹಾಗೂ ಕಾಂಗ್ರೆಸ್ಗೆ ದೊಡ್ಡ ಬೂಸ್ಟ್ ಸಿಗೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಮತ್ತೆ ಎಡವೋ ಸಾಧ್ಯತೆಗಳೇ ದಟ್ಟವಾಗಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.